Okay, today we are moving on to the next chapter is electromagnetic waves. Look here, this is a very small chapter and also it's having its own questions in the CET examination. Yes, look here, actually in this year the reduced syllabus there is no displacement current, only electromagnetic waves. ಬಟ್ ಅದಕ್ಕಿಂತ ಮುಂಚಿತವಾಗಿ ಈ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನೋ ಕಾನ್ಸೆಪ್ಟ್ ಎಲ್ಲದು ಇತ್ತು ಸಿಲೆಬಸ್ ಅಲ್ಲೇ, ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ನೋಟ್ಸ್ ಅಲ್ಲೂ ಇದೆ. ಅರ್ಥ ಆಯ್ತು ಹೇಳ್ತಿರೋದು. JEE ಎಕ್ಸಾಮಲ್ಲಿ ಕೇಳ್ಬೋದು. ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ಕರೆಂಟು ಇವುಗಳ ಬಗ್ಗೆ ಒಂದು ಕ್ವಶನ್ಸ್ ಅನ್ನ ನಾವು ಇಲ್ಲಿ ನೋಡೋಣ. ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ID ಇಸ್ ಗಿವನ್ ಬೈ ಅಂತ ಇದೆ. ID is equal to d phi divided by dt. ID is equal to epsilon to d phi e by dt. ID is equal to 1 by epsilon d phi e divided by dt. ID is equal to epsilon square d phi e divided by dt. d phi e divided by dt means a change in electric field. Change in electric field with respect to the time and permittivity of free space. Then the equation is that is value is ID ಅಂತ ಬರುತ್ತೆ. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕರಿತೀವಿ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಈಗ ಒಂದು ಕೆಪಾಸಿಟರ್ ತಗೊಂಡ್ರೆ ಈ ಕೆಪಾಸಿಟರ್ ನಾವು ಕನೆಕ್ಟ್ ಮಾಡಿದ್ವಿ ಬ್ಯಾಟ್ರಿಗೆ. ನೆನಪಿದೆ ಅಲ್ವಾ? ನೋಟ್ಸಲ್ಲಿದೆ, ಓದ್ಕೋಬೇಕು. ಈ ಕನೆಕ್ಟ್ ಮಾಡಿದ್ವಿ. ಇಲ್ಲಿ ಹೋಗ್ತಕ್ಕಂಥ ಕರೆಂಟು ಕಂಡಕ್ಷನ್ ಕರೆಂಟ್ IC ಅಂತ ಕರಿತೀವಿ. ಇದು ಹಿಂಗೆ ಬರುತ್ತೆ. ಹಾಗಾಗಿ ಮಧ್ಯೆ ಗ್ಯಾಪ್ ಇದೆಯಲ್ಲ, ಇಲ್ಲಿ ಹೆಂಗೆ ಕರೆಂಟ್ ಫ್ಲೋ ಆಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ ಪ್ಲೇಟ್ ಮೇಲೆ, ಈ ಕಡೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡುತ್ತೆ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅಂತ ಮ್ಯಾಕ್ಸ್ವೆಲ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಟು ಟೈಮ್ ಚೇಂಜ್ ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಅನ್ನೋ ಕಾನ್ಸೆಪ್ಟನ್ನು ಮ್ಯಾಕ್ಸ್ವೆಲ್ಸು 1875 ಕೊಡ್ತಾರೆ. ಅದಕ್ಕೆ ಮ್ಯಾಕ್ಸ್ವೆಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಅಂತಲೇ ಕರಿತೀವಿ. ಹೀಗೆ ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತೆ, ಪಾಸಿಟಿವ್ ಟು ನೆಗೆಟಿವ್ ಇರುತ್ತೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ವಿತ್ ರೆಸ್ಪೆಕ್ಟ್ ಟು ಟೈಮ್ಗೆ ಚೇಂಜ್ ಆಗ್ತಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅಂತ ಆದರೆ ಕರೆಂಟ್ ಕನ್ಸ್ಯೂಟ್ ಆಗಲೇಬೇಕು ಅಕಾರ್ಡಿಂಗ್ ಟು ಬೈವರ್ಟ್ಸ್ ಅವರ್ಸ್ ಲಾ. ಹಾಗಾಗಿ ಇವೆರಡರ ಮಧ್ಯೆ ಒಂದು ಕರೆಂಟ್ ಕನ್ಸ್ಯೂಟ್ ಆಗುತ್ತೆ. ದಟ್ ಕರೆಂಟ್ ಈಸ್ ಕಾಲ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕರೀತಾರೆ. ಇಲ್ಲಿ ಬರೋ ಕರೆಂಟ್ ಇದು ಕಂಡಕ್ಷನ್ ಕರೆಂಟ್, ಇದು ಈ ಕಂಡಕ್ಷನ್ ಕರೆಂಟಿಗೆ ಹೋಗುತ್ತೆ. ಇಲ್ಲಿ ಮಧ್ಯ ಬರ್ತಕ್ಕಂಥ ಕರೆಂಟ್ ಏನಿಲ್ಲ ಇದನ್ನು ನಾವು ID ಅಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಅಂದರೆ ಕಾನ್ಸೆಪ್ಟ್ ತುಂಬ ದೊಡ್ಡದಿದೆ, ಬಟ್ PUC ಲೆವೆಲಲ್ಲಿ ಶಾರ್ಟ್ ಆಗಿ ಮಾಡಿದ್ದಾರೆ. ಅಂದರೆ ವಿತ್ ರೆಸ್ಪೆಕ್ಟ್ ಟು ಕೇರ್ change in the electric field with respect to time it gives magnetic field. Change in the magnetic field with respect to time it gives electric field. ಅರ್ಥ ಆಯ್ತು ಹೇಳ್ತಿರೋದು. ಈ ಕಾನ್ಸೆಪ್ಟೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಅಂತ, ದೊಡ್ಡ ಕಾನ್ಸೆಪ್ಟ್ ಅದು. ಅದರಲ್ಲಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಈ ಕಾನ್ಸೆಪ್ಟ್ ಬಂದ ಮೇಲೆ ಮ್ಯಾಕ್ಸ್ವೆಲ್ಸ್ ಥಿಯರಿ ಬಂದ ನಂತರ ಗಾಸ್ ಲಾ ಈಕ್ವೇಷನ್ಸ್ಗಳು, ಬಹಳಷ್ಟು ಈಕ್ವೇಷನ್ಸ್ಗಳು ಫಿಸಿಕ್ಸಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಅದಿರಲಿ, ಅದರ ಡೀಟೇಲ್ ಆಗಿರಲಿ. ಸದ್ಯ ಎಕ್ಸಾಮಲ್ಲಿ ಅಕಸ್ಮಾತ್ ಡಿಸ್ಪ್ಲೇಸ್ಮೆಂಟ್ ಕರೆಂಟನ್ನು CET ಎಕ್ಸಾಮಲ್ಲಿ ಕೇಳೋದು ಡೌಟ್, ಯಾಕಂದರೆ ರೆಡ್ಯೂಸ್ ಸಿಲೆಬಸ್ಸಲ್ಲಿ ಇರೋದ್ರಿಂದ. ಬಟ್ JEE ನೀಟಲ್ಲಿ ಕೇಳಬಾರ್ದು ಅಂತ ಏನಿಲ್ಲ. ಅದಕ್ಕೆ ಅದು ನೋಡ್ಕೊಂಡಿರಿ. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇಸ್ ಈಕ್ವಲ್ ಟು ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಇಂಟು ಚೇಂಜ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ನಿಮ್ಗೆ ಗೊತ್ತಿರಲಿ. ದಿಸ್ ಈಸ್ ದ ಆನ್ಸರ್. ಆ್ಯಕ್ಚುಲಿ ದಿಸ್ ಈಸ್ ದ ಆನ್ಸರ್. ಓಕೆನಾ? ದ ಆಂಪ್ಲಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ರಿಲೇಟೆಡ್ ಟು ಈಚ್ ಅದರ್ ಆಸ್ ಅಂತ ಹೇಳಿದ್ದಾರೆ. ನಾನು ಹೇಳಿದೆ ನಿಮಗೆ C ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ E ಈಸ್ ಈಕ್ವಲ್ ಟು E0 sin omega t, V ಈಸ್ ಈಕ್ವಲ್ ಟು V0 sin omega t ಅಂತ ಕರಿತೀವಿ. ಅರ್ಥ ಆಯ್ತು ಹೇಳ್ತಿದ್ದು. ದಿಸ್ ಇಸ್ ದ ಆಂಪ್ಲಿಟ್ಯೂಡ್. ಒಮೆಗಾ ಟಿ ಪ್ಲಸ್ ಫೈ ಇದೆ, ಅದು ಒಮೆಗಾ ಟಿ ಮೈನಸ್ ಎಕ್ಸ್ ಒಮೆಗಾ ಟಿ ಪ್ಲಸ್ KX ಹಾಗೆ ಒಮೆಗಾ ಟಿ ಪ್ಲಸ್ KX. ಇಕ್ವೇಷನ್ ಫಾರ್ ಪ್ರೋಗ್ರೆಸಿವ್ ಬರ್ಕೊಂಡು ಹೀಗೆ ಬರುತ್ತೆ. ನೋಟ್ಸಲ್ಲಿ ಇದೆ, ಇದು ನೋಡ್ಕೋಬೇಕು. ಓಕೆ, ಇಲ್ಲಿ K ಮತ್ತು ಒಮೆಗಾ ಇರ್ತಕ್ಕಂಥ ರಿಲೇಷನ್ಸು V ಈಸ್ ಈಕ್ವಲ್ ಟು ಒಮೆಗಾ ಬೈ K ಅಂತ ಒಂದು ಫಾರ್ಮುಲಾ ಇದೆ. V ಈಸ್ ಈಕ್ವಲ್ ಟು ಒಮೆಗಾ ಬೈ K ಅಂತ. ಓಕೆ, ಒಮೆಗಾ ಮೀನ್ಸ್ 2π F ಡಿವೈಡ್ ಬೈ K ಈಸ್ ಈಕ್ವಲ್ ಟು 2π ಬೈ ಲ್ಯಾಂಬ್ಡಾ. 2π ಕ್ಯಾನ್ಸಲ್ ಆದರೆ ಲ್ಯಾಂಬ್ಡಾ ಮೇಲ್ ಬಂದರೆ F ಲ್ಯಾಂಬ್ಡಾ. V ಈಸ್ ಈಕ್ವಲ್ ಟು F ಲ್ಯಾಂಬ್ಡಾ ಅಂತ ಕರಿತೀವಿ. ದಿಸ್ ಈಸ್ ದ ಸ್ಪೀಡ್ ಆಫ್ ದ ವೇವ್ ಅಂತ ಹೇಳ್ತೀವಿ ಅದನ್ನು, ವಿನ. ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಅದನ್ನು C ಅಂತ ತಗೊಳ್ತೀವಿ.
ಅರ್ಥ ಆಯ್ತಾ ಹೇಳ್ತಿದ್ದು. ಸಿ ಈಸ್ ಈಕ್ವಲ್ ಟು ಇ ನಾಟ್ ಬೈ ಬಿ ನಾಟ್ ಬರುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಪೀಕ್ ವ್ಯಾಲ್ಯೂ, ದ ಆಂಪ್ಲಿಟ್ಯೂಡ್, ಇದೇ ಆಂಪ್ಲಿಟ್ಯೂಡ್ ತಾನೆ. ಈ ಆಂಪ್ಲಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರಿಲೇಷನ್ಸ್ ಹೆಂಗೆ ಕನೆಕ್ಟ್ ಮಾಡ್ತೀವಿ ಅಂದರೆ ಸಿ ಈಸ್ ಈಕ್ವಲ್ ಟು ಇ ನಾಟ್ ಬೈ ಬಿ ನಾಟ್ ಅಂತ ಕರಿತೀವಿ. ಹಾಗಿದ್ರೆ ಇ ನಾಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಸಿ ಇಂಟು ಬಿ ನಾಟ್ ಆಗುತ್ತೆ. ಹಾಗಾಗಿ ಈ ಆನ್ಸರು ಕರೆಕ್ಟ್ ಆಗಿರುತ್ತೆ. ಎ ಚಾರ್ಜಿಂಗ್ ಕರೆಂಟ್ ಆಫ್ ಕೆಪಾಸಿಟರ್ ಎಟ್ ಎನಿ ಇನ್ಸ್ಟಂಟ್ ಈಸ್ 0.25 ಆಂಪ್. ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಕ್ರಾಸ್ ದ ಕೆಪಾಸಿಟರ್ ಪ್ಲೇಸ್ ಎಟ್ ದಟ್ ಇನ್ಸ್ಟಂಟ್ ಈಸ್, ಇಲ್ಲಿ ಹೇಳಿದಲ್ಲ ಈಗ, ಇದು 0.25 ಆಂಪ್ಸ್ ಅಂತೆ, ಅದು ಕಂಡಕ್ಷನ್ ಕರೆಂಟ್. ಹಾಗಾದ್ರೆ ಇದೆಷ್ಟು ಅಂತ, ಇದು ಅಷ್ಟೇ ಆಗಿರುತ್ತೆ. ಯಾಕೆ, ಇದು ಹೋಗಿ ಕರೆಂಟ್ ಹಿಂಗೆ ಹೋಗುತ್ತಾನೆ ಮುಂದಕ್ಕೆ. ಹಾಗಾಗಿ ಐ ಡಿ ಈಸ್ ಆಲ್ಸೋ ಸೇಮ್. Therefore, the answer is displacement current is also 0.25 because IC is equal to ID ಆಗಿರುತ್ತೆ capacitor. The distance up to which TV signal can be transmitted depends on. ನೋಡಿದ್ರೆ ನಿಮ್ಮ ಟಿವಿ ಚಾನಲ್ಸ್ ಸಿಗ್ನಲ್ಸ್ ಬರ್ತಾವಲ್ಲ, ಯಾವ್ದು ಮೇಲೆ ಡಿಪೆಂಡ್ ಆಗಿದೆ ಅಂತ ಅದಕ್ಕೊಂದು ಫಾರ್ಮುಲಾ ಇದೆ, ಗೊತ್ತಿರಲಿ. ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ 2RH ಅಂತ. 2RH, I mean the distance, it depends on the radius of the or the radius of the earth. H means height of the antenna. ಹಾಗಾಗಿ ಈ ಆನ್ಸರ್ ಕರೆಕ್ಟ್ ಆಗುತ್ತೆ. ರೇಡಿಯಸ್ ಆಫ್ ಅರ್ತ್ ಅಂಡ್ ಹೈಟ್ ಆಫ್ ದಿ ಆಂಟೆನಾ ಅಂತ ಕರಿತೀವಿ. ಈ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಇದು ಕಮ್ಯುನಿಕೇಶನ್ ಸಿಸ್ಟಮ್ ಚಾಪ್ಟರ್ಲಿ ಇದೆ. ಕಮ್ಯುನಿಕೇಶನ್ ಚಾಪ್ಟರ್ ಇದು ಡೆರಿವೇಷನ್ಸ್ ಇದೆ. ಹಾಗಾಗಿ ಯಾಕಂದರೆ ಕಮ್ಯುನಿಕೇಶನ್ ಸಿಸ್ಟಮಲ್ಲಿ ನಾವು ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್ ಯೂಸ್ ಮಾಡ್ತೀವಿ, ಅಲ್ಲಿ ಇದೆ ಎಕ್ಸ್ಪ್ರೆಷನ್ಸ್ ಇದೆ. ಬಟ್ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಗಿದೆ ಅಂತ ಆ ಕ್ವಶನ್ಸನ್ನು ಇಲ್ಲಿ ತೊಗೊಂಡಿದ್ದೀವಿ. According to Maxwell's, velocity of light in any medium, look here, any medium is expressed as ಅಂತ ಕೇಳ್ಬಿಟ್ರು. ನೀವು ನಾರ್ಮಲ್ ಆಗಿ ಏನು ಗೊತ್ತಿರುತ್ತೆ ನಿಮಗೆ, ಸಿ ಇಸ್ ಈಕ್ವಲ್ ಟು 1/√μ0 into ಎಪ್ಸಿಲಾನ್. ಇದೆಲ್ಲ ಇದೇನಿದು, ದ ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇನ್ ಏರ್ ಆರ್ ವ್ಯಾಕ್ಯೂಮ್ ಮೀಡಿಯಂ, ಅಂದರೆ ಫ್ರೀ ಸ್ಪೇಸಲ್ಲಿ, ಇನ್ ಏರ್ ಆರ್ ವ್ಯಾಕ್ಯೂಮಲ್ಲಿ μ0 into ಎಪ್ಸಿಲಾನ್ ಅಂತ ಇರುತ್ತೆ. ಇಲ್ಲಿ ಅವನು ಎನಿ ಅದರ್ ಮೀಡಿಯಂ ಅಂತ ಕೇಳಿದ್ರೆ ಅವಾಗೇನು ಮಾಡ್ಬೇಕು ನಾವು, ಸಿ ಇಸ್ ಈಕ್ವಲ್ ಟು 1/√μ0 into μr into ε0 into ε0 ಸೇರಿಸಬೇಕಾಗತ್ತೆ. ರಿಲೇಟಿವ್ ಪರ್ಮಿಯಾಬಿಲಿಟಿ ಅಂಡ್ ರಿಲೇಟಿವ್ ಪರ್ಮಿಟಿವಿಟಿ ಎರಡನ್ನೂ ಸೇರಿಸಬೇಕಾಗತ್ತೆ ಎನಿ ಅದರ್ ಮೀಡಿಯಂ ಅಂದಾಗ. μ0 into μr ಏನಾಗುತ್ತೆ ಅವಾಗ, ದಟ್ ಈಸ್ ಈಕ್ವಲ್ ಟು 1/√μ ε0 into ε is equal to ε. Therefore 1/√μ0 into ε ಅಂದರೆ ಈ ಆನ್ಸರ್ ಕರೆಕ್ಟ್. ಹುಷಾರಾಗಿರ್ಬೇಕು, ಚೆಕ್ ಅಂತ ಆನ್ಸರ್ ಟಿಕ್ ಮಾಡಿಬಿಡ್ತೀರಿ, ಮಾಡಬಾರ್ದು. ಇದು ವೆಲಾಸಿಟಿ ಆಫ್ ಲೈಟ್ ಇನ್ ಏರ್ ಆರ್ ವ್ಯಾಕ್ಯೂಮ್ ಆರ್ ಇನ್ ದ ಫ್ರೀ ಸ್ಪೇಸ್ ಅಲ್ಲಿ ಇದನ್ನು ಹೇಳ್ತೀವಿ. ಅರ್ಥ ಆಯ್ತಾ ಹೇಳ್ತಿದ್ದು, ಜ್ಞಾಪಕ ಇದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ, ಹೇಗೆ, ಎನಿ ಆಕ್ಸಲೇಟಿಂಗ್ ಚಾರ್ಜ್ ಪಾರ್ಟಿಕಲ್. ಯಾವುದೇ ಒಂದು ಚಾರ್ಜ್ ಪಾರ್ಟಿಕಲ್ ಆಕ್ಸಲೇಟ್ ಆಗ್ತಾ ಇತ್ತು ಅಂತಂದರೆ ಆವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬರುತ್ತೆ. ಹೆಂಗೆ ಅಂತ ನಾನು ಹೇಳಿದ್ದೀನಿ. ಹುಡುಕಿಯೇ ಹೀಗೆ ತಗೊಂಡ್ರೆ ಇಲ್ಲೊಂದು ಚಾರ್ಜ್ ಪಾರ್ಟಿಕಲ್ ಇದೆ ಅಂತ ಅನ್ಕೊಳ್ಳೋಣ. ಚಾರ್ಜ್ ಎಟ್ ರೆಸ್ಟ್ ಏನಾಗುತ್ತೆ, ದ ಸ್ಪೇಸ್ ಅರೌಂಡಿಂಗ್ ಎ ಚಾರ್ಜ್ ಇಸ್ ಹ್ಯಾವಿಂಗ್ ಇಟ್ಸ್ ಓನ್ ಎಲೆಕ್ಟ್ರಿಕ್ ಫೀಲ್ಡ್. ವೆನ್ ಚಾರ್ಜ್ ಈಸ್ ಮೂವಿಂಗ್ ದಟ್ ಇಟ್ ಕನ್ಸ್ಟಿಟ್ಯೂಟ್ ಎ ಕರೆಂಟ್ ಕನ್ಸ್ಟಿಟ್ಯೂಟ್ ಆಗುತ್ತೆ. ಕರೆಂಟ್ ಬಂದು ಆ ಕರೆಂಟ್ ಬೈವರ್ಸ್ ಅವರ್ ಲೈನ್ ಬರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ಸ್ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ ಈ ಡೈರೆಕ್ಷನ್ಸ್ ಇರುತ್ತೆ, ಅಂದರೆ ಝೆಡ್ ಆಕ್ಸಿಸ್ ಅಲ್ಲಿ. ಅರ್ಥ ಆಗುತ್ತೆ ಹೇಳ್ತಿರೋದು. ಅಂದರೆ ಈ ಚಾರ್ಜ್ ಪಾರ್ಟಿಕಲ್ ಆಕ್ಸಿಲೇಟ್ ಆಗ್ತಾ ಇದ್ರೆ ಮೇಲೆ ಕೆಳಗೆ ಆಕ್ಸಿಲೇಟ್ ಆಗಿ ಆಕ್ಸಿಲೇಟ್ ಆಗಬೇಕು, ಜಾಸ್ತಿ ಆಗಬೇಕು ಕಡಿಮೆ, ಜಾಸ್ತಿ ಆಗಬೇಕು ಕಡಿಮೆ ಹೋಗ್ತದೆ. ವೆಲಾಸಿಟಿ ಜಾಸ್ತಿ, ಚೇಂಜ್ ಇನ್ ವೆಲಾಸಿಟಿ ಪರ್ ಟೈಮ್ ಇಸ್ ಕಾಲ್ಡ್ ಆಸ್ ಆಕ್ಸಿಲರೇಷನ್. ದ ಆಕ್ಸಿಲೇಟೆಡ್ ಪಾರ್ಟಿಕಲ್, ಆಕ್ಸಿಲೇಟ್ ಚಾರ್ಜ್ ಪಾರ್ಟಿಕಲ್ ಆಗಿದ್ದಾಗ ಮಾತ್ರ ಏನಾಗುತ್ತೆ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬರುತ್ತೆ. ಹಾಗಾಗಿ ಈ ಆನ್ಸರ್. If Vg, Vx and Vm are the speeds of gamma rays, X-rays and microwaves respectively in vacuum, then look here, this is the part of electromagnetic waves, this is also part of electromagnetic waves, this is also part of electromagnetic waves. You know the electromagnetic spectrum. Electromagnetic spectrum ಅಲ್ಲಿ ತಗೊಂಡ್ರೆ ನಾವು ಹೀಗೆ electromagnetic spectrum ತಗೊಂಡ್ರೆ look here, ಇದು ಗಾಮಾ ರೇಸು, ನೆಕ್ಸ್ಟ್ ಬರೋದು ಎಕ್ಸ್ ರೇಸು, ಆಮೇಲೆ ಯು ವಿ, ಆಮೇಲೆ ವಿಸಿಬಲ್ಲು, ಆಮೇಲೆ ಐ ಆರು, ಆಮೇಲೆ ಮೈಕ್ರೋ ಆ್ಯಂಡ್ ರೇಡಿಯೋ ವೇವ್ಸ್ ಅಂತ ಕರಿತೀವಿ. ಹೌದಾ, ಮೈಕ್ರೋ ಆ್ಯಂಡ್ ರೇಡಿಯೋ ವೇವ್ಸ್ ಅಂತ ಬರೀತೀವಿ. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇದೆ.
ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಹೌದಾ? ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗೆ c is equal to 1/√μ0 into ε0 ಫಾರ್ ಫ್ರೀ ಸ್ಪೇಸ್ ಅಂತ ಹೇಳಿದ್ವಿ. ಇಲ್ಲಿರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಸ್ಪೀಡು ಅಷ್ಟೇ ಇರುತ್ತೆ, ಇಲ್ಲಿರೋದು ಅಷ್ಟೇ ಇರುತ್ತೆ, ಇಲ್ಲಿರೋದು ಅಷ್ಟೇ ಇರುತ್ತೆ, ಇಲ್ಲಿರೋದು ಅಷ್ಟೇ ಇರುತ್ತೆ. ಎಲ್ಲ ಪಾರ್ಟ್ ಆಫ್ ಸ್ಪೆಕ್ಟ್ರಮ್ಗೂ ಏನಾಗಿರುತ್ತೆ ಅಂದರೆ ಒಂದೇ ಸ್ಪೀಡ್. ಅದಕ್ಕೆ ಲೈಟನ್ನು ನಾವು ಯಾಕೆ 3 × 10⁵ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರಿತೀವಿ, ಅದೇ ಕಾರಣಕ್ಕೆ. ವಿಸಿಬಲ್ ಅಂದರೆ ಲೈಟ್. ಇಲ್ಲಿ ಲೈಟ್ ಏನಾಗುತ್ತೆ ಅಂತಂದರೆ ಲೈಟ್ ಇಸ್ ಆಲ್ಸೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇಟ್ಸ್ ವೆಲಾಸಿಟಿ ಇಸ್ 3 × 10⁸ ಮೀಟರ್ ಪರ್ ಸೆಕೆಂಡ್. ಇದನ್ನು ನೋಡಿದಾಗೂ ಇದಕ್ಕೆ ವ್ಯಾಲ್ಯೂ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದಾಗೂ ಇದೇ ಆನ್ಸರ್ ಬರುತ್ತೆ. ಹಾಗಾಗಿ ಲೈಟ್ ಆಲ್ಸೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಕರಿತೀವಿ. ಎಲ್ಲರೂ ಸೇಮ್ ಆಗಿರುತ್ತೆ ಅಂದರೆ ದ ಆನ್ಸರ್ ಈಸ್ Vg is equal to Vx is equal to Vm ಆಗಿರುತ್ತೆ. The Maxwell's equation describes the fundamental law of electricity only, magnetism only, mechanics only, both A and B ಅಂತ ಹೇಳಿದೆ. ಈಗ ಜಸ್ಟ್ ಹೇಳಿದೆ ಮ್ಯಾಕ್ಸ್ವೆಲ್ಸ್ ಥಿಯರಿ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಎಲೆಕ್ಟ್ರಿಸಿಟಿನೂ ಬರುತ್ತೆ, ಮ್ಯಾಗ್ನೆಟಿಸಮು ಬರುತ್ತೆ. ಹಾಗಾಗಿ ಬೋತ್ A and B ಇಸ್ ದ ಆನ್ಸರ್. ಇದು ಆನ್ಸರ್ ಆಗಿರುತ್ತೆ. ಯಾವುದು? ಬೋತ್ A and B. ಇದು ಆನ್ಸರ್. In X-ray tube, the accelerating potential applied at the anode is V volt. The minimum wavelength of the emitted X-rays will be ಅಂತ ಕೇಳಿದ್ವಿ. ನೀವು ನೋಡಿದಿರಿ ಎಕ್ಸ್ರೇ ಲ್ಯಾಬ್ಗಳೆಲ್ಲ ಹೋಗಿರ್ತೀವಿ ಫ್ರಾಕ್ಚರ್ ಆದಾಗೆಲ್ಲ, ಹೌದಾ? ಆವಾಗ ಅವನು ಪೊಟೆನ್ಷಿಯಲ್ ಕೊಡ್ತಾನೆ. ಆ್ಯನೋಡಿಕ್ ಪೊಟೆನ್ಷಿಯಲ್ ಕೊಟ್ಟಾಗ ಎಷ್ಟು ಮಿನಿಮಮ್ ವೇವ್ಲೆಂತ್ ಬರೋಕ್ಕೆ ಸಾಧ್ಯ ಅಂತ ಕೇಳಿದ್ದಾರೆ. ಇವನು EV is equal to E ಎನರ್ಜಿ ಯೂನಿಟ್. ಹಾಗೆ ಈಗ ಇನ್ನೊಂದು ಫಾರ್ಮುಲಾ ಇದೆ, ದಟ್ ಈಸ್ hν ಅಂತ ಕರಿತೀವಿ, ಅಥವಾ hc/λ ಅಂತ ಕರಿತೀವಿ. ವೇವ್ಲೆಂತ್ ಕೇಳಿದಾನಲ್ವಾ? ಓಕೆ, ಇದು hν. ಇದು ಆ್ಯಕ್ಚುಲಿ hν ν is equal to c/λ. ಇವೆರಡನ್ನು ಈಕ್ವೇಟ್ ಮಾಡಿದರೆ EV is equal to hc/λ. therefore λ is equal to hc/EV. EV divided by hc and ch ಇಲ್ಲಿದೆಯಲ್ಲ, ಇದು ಅಂತಿದೆಯಲ್ವಾ? ಸಾರಿ, EV ಅಲ್ವಾ? hc divided by EV ಅಂದರೆ ಇದು D is the answer. The penetrating power of X-ray increase with the increase in its ಅಂತ ಕೇಳಿದ್ರು. ಪೆನಿಟ್ರೇಟಿಂಗ್ ಆಫ್ ಎಕ್ಸ್ರೇಸ್, ಎಕ್ಸ್ರೇ ಪೆನಿಟ್ರೇಟ್ ಆಗಬೇಕಾದ್ರೆ ಯಾವ್ದು ಮೇಲೆ ಡಿಪೆಂಡ್ ಆಗಿದೆ? ವೆಲಾಸಿಟಿ, ಇಂಟೆನ್ಸಿಟಿ, ಫ್ರೀಕ್ವೆನ್ಸಿ, ವೇವ್ಲೆಂತ್. ಎಕ್ಸ್ರೇ ಅಂದ್ರೇನು? ಎನರ್ಜೆಟಿಕಲ್ ರೇಸ್. ಎಕ್ಸ್ರೇ ಇಸ್ ಈಕ್ವಲ್ ಟು ಏನು? E is equal to hν. ಹೌದಾ? ಎನರ್ಜಿ ಜಾಸ್ತಿ ಆಗಬೇಕು, ಪೆನಿಟ್ರೇಟಿಂಗ್ ಪವರ್ ಎನರ್ಜಿ ಜಾಸ್ತಿ ಆಗಬೇಕು ಅಂದರೆ ಏನಾಗಿರ್ಬೇಕು? H ಕಾನ್ಸ್ಟೆಂಟು. ಅಲ್ಲಿಗೆ E ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನ್ಯೂ ಅಂದರೆ ಫ್ರೀಕ್ವೆನ್ಸಿ. ಇಟ್ ಡಿಪೆಂಡ್ಸ್ ಅಪಾನ್ ದ ಫ್ರೀಕ್ವೆನ್ಸಿ. ಅದನ್ನೇ ಇದು ಉಲ್ಟಾ ಕೇಳಿದ್ರೆ ಇನ್ಕ್ರೀಸ್ ವಿತ್ ಡಿಕ್ರೀಸ್ ಅಂತ ಕೇಳಿದ್ರೆ ಅವಾಗ ವೇವ್ಲೆಂತ್ ಬರಬೇಕಾಗುತ್ತೆ. ಯಾಕೆ? ಇಲ್ಲಿದೆಲ್ಲ ಫಾರ್ಮುಲಾ ಇದು ಬರ್ಕೊಂಡ್ವಲ್ಲ, E is equal to hc/λ. ಏನಾಗುತ್ತೆ ಅವಾಗ? E ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/λ ಆಗಿರುತ್ತೆ. ಅವಾಗ ಇದು ಬರುತ್ತೆ. ಅರ್ಥಾಯ್ತಾ? ಇದನ್ನು ಕೇಳಿದಾಗ ಇನ್ಕ್ರೀಸ್ ವಿತ್ ಡಿಕ್ರೀಸ್, ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಇಟ್ಸ್ ಅಂತ ಕೇಳಿದ್ರೆ, ಡಿಕ್ರೀಸ್ ಅಂತ ಕೇಳಿದರೆ ಅವಾಗ ಇದು ಬರೀಬೇಕಾಗತ್ತೆ. ಈಗ ಆನ್ಸರು ಫ್ರೀಕ್ವೆನ್ಸಿ ಆಗಿದೆ. ವಿಚ್ ಸೈಂಟಿಸ್ಟ್ ಎಕ್ಸ್ಪೆರಿಮೆಂಟ್ಲಿ ಪ್ರೂವ್ ದ ಎಕ್ಸಿಸ್ಟೆನ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದೆ ಅಂತ ಎಕ್ಸ್ಪೆರಿಮೆಂಟ್ಲಿ ಪ್ರೂವ್ ಮಾಡ್ತಾರೆ. ಥೆರಟಿಕಲಿ ಪ್ರೂವ್ ಮಾಡಿದ್ರು ಮ್ಯಾಕ್ಸ್ವೆಲ್ಸ್ 1875 ಅಲ್ಲಿ. 1896 ಅಲ್ಲಿ ಹರ್ಡ್ಸ್ ಅದನ್ನ ಪ್ರೂವ್ ಮಾಡ್ತಾರೆ. ಬಹಳ ಮಜಾ ಇದೆ ಇದು. ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಈ ಹರ್ಡ್ಸ್ ಇದಾರಲ್ಲ, 1876 ಅಲ್ಲಿ, ಓಕೆ, 1876 ಅಲ್ಲಿ ಏನು ಮಾಡ್ತಾರೆ ಅಂದರೆ ಈ ಮ್ಯಾಕ್ಸ್ವೆಲ್ಸ್ ಕೊಟ್ಟಿರ್ತಕ್ಕಂಥ ಥಿಯರಿಯನ್ನು ಹರ್ಡ್ಸು ಎಕ್ಸ್ಪೆರಿಮೆಂಟ್ಲಿ ಪ್ರೂವ್ ಮಾಡ್ತಾರೆ. ಎಸ್, ಹೌದು, ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಮ್ಯೂಚುವಲ್ ಪರ್ಪೆಂಡಿಕ್ಯುಲರ್ ಟೀಚರ್ ಇನ್ ದ ಡೈರೆಕ್ಷನ್ ದಟ್ಸ್ ಕಾಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತೆಲ್ಲ ಎಕ್ಸ್ಪ್ಲನೇಷನ್ಸನ್ನು ಎಕ್ಸ್ಪೆರಿಮೆಂಟಲ್ಲಿ ಪ್ರೂವ್ ಮಾಡ್ತಾರೆ. ಆದರೆ ವಿತ್ ದಿ ಶಾರ್ಟ್ ಪೀರಿಯಡ್ ಆಫ್ 20 years 1895 ಅಲ್ಲಿ ಹರ್ಡ್ಸ್ ಏನು ಮಾಡ್ತಾರೆ? ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಮತ್ತೆ ಇದೇ ಹರ್ಡ್ಸು ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್, ಡ್ಯೂರೇಷನ್ ಆಫ್ ಮ್ಯಾಟರ್ ಆಫ್ ರೇಡಿಯೇಷನ್ ಚೆಕ್ ಮಾಡಬೇಕು, ಅದು ಫೋಟೋಎಲೆಕ್ಟ್ರಿಕ್ ಎಫೆಕ್ಟನ್ನು ಮಾಡ್ತಾರೆ. ಆ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಮಾಡಿದಾಗ ಇಟ್ ಕುಡ್ ನಾಟ್ ಎಕ್ಸ್ಪ್ಲೈನ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಕುಡ್ ನಾಟ್ ಎಕ್ಸ್ಪ್ಲೈನ್ ಆನ್ ಬೇಸ್ ಆಫ್ ಮ್ಯಾಕ್ಸ್ವೆಲ್ಸ್ ಥಿಯರಿ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಮೂಲಕ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೆಕ್ಸ್ಟು 1900 ಅಲ್ಲಿ ಮ್ಯಾಕ್ಸ್ ಪ್ಲಾಂಕ್ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಅದನ್ನು ಕ್ವಾಂಟಮ್ ಥಿಯರಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಸ್, electromagnetic waves are transverse in nature is evident by, you know the transverse nature. ನಿಮ್ಗೆ ಗೊತ್ತಿದೆ ಟ್ರಾನ್ಸ್ವರ್ಸ್ ಏನಾಗಿರುತ್ತೆ?
You know, in the first PUC, the types of waves are longitudinal wave, transverse. If the particle vibrations are perpendicular to direction of wave is called as transverse nature. Yes, electromagnetic wave ಅಷ್ಟೇ, ಇದು ಟ್ರಾನ್ಸ್ವರ್ಸ್ ನೇಚರ್ ಹೊಂದಿರುತ್ತೆ. ಅಂದರೆ ಹೀಗೆ ಹೋಗುತ್ತೆ, ಅಂದರೆ ಪಾರ್ಟಿಕಲ್ ಹೀಗೆ ವೈಬ್ರೇಷನ್ಸ್ ಆಗುತ್ತೆ ಅಂತ. ಇದನ್ನ ಎವಿಡೆಂಟ್ ಆಗಿ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತಕ್ಕಂಥ ಪ್ರಾಪರ್ಟಿ ಯಾವುದು ಅಂತ ಕೇಳಿದ್ದಾರೆ. ಇಂಟರ್ಫರೆನ್ಸು, ರಿಫ್ಲೆಕ್ಷನ್ನು, ಡೈಫ್ರಾಕ್ಷನ್ನು, ಪೊಲರೈಸೇಷನ್. ದುರಂತ ಏನಾಯಿತು ಅಂತಂದರೆ ಈ ಸಲ ಪೊಲರೈಸೇಷನ್ ಕಾನ್ಸೆಪ್ಟನ್ನು ನಿಮಗೆ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಆದರೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟ್ರಾನ್ಸ್ವರ್ಸ್ ನೇಚರನ್ನು ಪ್ರೂವ್ ಮಾಡೋದು ಯಾವುದು ಅಂದರೆ ಈ ಪೊಲರೈಸೇಷನ್ ಪ್ರಾಪರ್ಟಿ. ಕ್ಯಾಂಪಲ್ಲಿ ಇಂಟರ್ಫರೆನ್ಸು ಓವರ್ಲ್ಯಾಪಿಂಗು, ರಿಫ್ಲೆಕ್ಷನ್ನು ಕಂಬ್ಯಾಕ್ ಸೇಮ್ ಮೀಡಿಯಮು, ಡೈಫ್ರಾಕ್ಷನ್ನು ಬೆಂಡಿಂಗ್ ಆಫ್ ಲೈಟು, ಬೆಂಡಿಂಗ್ ಆಫ್ ವೇವ್ಸು. ಪೊಲರೈಸೇಷನ್ಸ್ ಏನಾಗುತ್ತೆ ಅಂದರೆ ವೆನ್ waves, light waves or any waves, when waves incident on the certain material like calcite ಆಗಿರ್ಬೋದು, ಕ್ರಿಸ್ಟಲ್ಸ್ ಆಗಿರ್ಬೋದು, ಇನ್ಸಿಡೆಂಟ್ ಅದು ಏನಾಗುತ್ತೆ ಅಂದರೆ ದ ವೈಬ್ರೇಷನ್ಸ್ ರಿಲೇಟೆಡ್ ಟು ಒನ್ ಪ್ಲೇನ್ ಅಂತ ಕರಿತೀವಿ, ಅದನ್ನು ಪೊಲರೈಸೇಷನ್ ಅಂತ ಕರಿತೀವಿ. ಆ ಪೊಲರೈಸೇಷನ್ ಪ್ರಾಪರ್ಟಿಯಲ್ಲಿ ನಮ್ಗೆ ಗೊತ್ತಾಗುತ್ತೆ ಲೈಟ್ ಈಸ್ ಎ ಟ್ರಾನ್ಸ್ಫರ್ ಇನ್ ನೇಚರ್ ಅಂತ. ಲೈಟ್ ಟ್ರಾನ್ಸ್ಫರ್ ನೇಚರ್ ಅಂತ ಗೊತ್ತಾದರೆ ಲೈಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಹಾಗಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಸ್ ಆಲ್ಸೋ ಟ್ರಾನ್ಸ್ಫರ್ ನೇಚರ್ಸ್ ಅಂತ ಎಕ್ಸ್ಪ್ಲೇಷನ್ ಕೊಡ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್? ನಾನು ಆಗಲೇ ಹೇಳಿದೆ ನಿಮಗೆ, ಕಾಸ್ಮಿಕ್ ರೇಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಗಾಮಾ ರೇಸ್, ಎಕ್ಸ್ ರೇಸ್. ಗಾಮಾ ರೇಸ್ ಹಿಂದಿರೋದು ಕಾಸ್ಮಿಕ್ ರೇಸ್, ಬಟ್ ಬೀಟಾ ರೇಸ್ ಇಸ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇಂದ ಬರ್ತಕ್ಕಂಥ ರೇಡಿಯೇಷನ್. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಲ್ಲ, ಅದಕ್ಕೆ ಬೀಟಾ ಅಂತ ಬರೀತೀವಿ. ಎ ಪ್ಲೇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇನ್ ಫ್ರೀ ಸ್ಪೇಸ್ ಅಲಾಂಗ್ z axis. A plane electromagnetic wave in free space along z-axis. At a particular point in space, the electric field along y-axis 9.3 volt per meter. The magnetic induction or magnetic field along z-axis is ಅಂತ ಕೇಳಿದ್ದಾರೆ ಪ್ರಶ್ನೆ. ನಾನು ಅವಾಗನೇ ಹೇಳಿದೆ ನಿಮಗೆ, C is equal to E divided by B ಅಂತ. B is equal to C into E ಆಗುತ್ತೆ. C is equal to 3 into 10 raised to 8 into 9.3. ಅಲ್ಲಿಗೆ 9 27, 9.3 ಇದೆ, ಕಾಣ್ತಿದೆಯಲ್ವ ಇಲ್ಲಿ, ಹೌದಾ? E is equal to 9.3 ಅಪ್ರಾಕ್ಸಿಮೇಟ್ಲಿ 110 ಅಂತ ಅನ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂತಂದರೆ ದಟ್ ಈಸ್ B is equal to C into E ಬರುತ್ತೆ. ಅವಾಗ 3 into 10 raised to 8 into 9.3 ಮಾಡಿದರೆ ದಟ್ ಯು ಗೆಟ್ ದ ಆನ್ಸರ್ ಈಸ್ ದೆನ್ ಎಸ್, ಆನ್ಸರ್ ಬಿಕಮ್ಸ್ 3.1. ಇದು ಮಲ್ಟಿಪ್ಲೈ ಮಾಡಿದರೆ ದಟ್ ಬಿಕಮ್ಸ್ 3.1 10 raised to 8, 3.1 10 raised to minus 8. E is equal to 10 raised to minus 8 plus 8 ಆಗಬೇಕು, ಸಾರಿ ಪ್ಲಸ್ 8. 3 into 10 raised to 8 into 9.3, ಹೌದಾ? ಸರಿ. C is equal to E by B, B is equal to E by C ಆಗೋಲ್ಲ, ಸಾರಿ. B is equal to E by C ಆಗುತ್ತೆ. E is equal to 9.3 divided by 3 into 10 raised to 8. That is equal to 3.1 into 10 raised to minus 8 Tesla. Is correct? Minus correct. The magnetic field in a traveling electromagnetic waves has a peak value is 20 nanotesla. The peak value of electric field strength is same. JW question. ಅಂತ ಹೇಳ್ತಿರೋದು ಬಹಳ ಸಿಂಪಲ್ ಆಗಿರ್ತಕ್ಕಂಥ ಚಾಪ್ಟರ್. C is equal to E0 by B0, ಹೌದಾ? Then E0 is equal to C into B0. That is equal to 3 into 10 raised to 8 into 20 into 10 raised to minus 9. 3 to the 6. 6 ಬರಬೇಕು. 6 ಯಾವ್ದಿದೆ ನೋಡ್ರಿ, ಇಲ್ಲಿ ಇದೆಯಲ್ಲ, ಇದೆ ಆನ್ಸರ್. ಅತ್ತಾಗತ್ತೆ ಹೇಳ್ತಿರೋದು. 10 raised to 8, 20 ಇದೆ, ಇಲ್ಲೊಂದು 0 ಇದೆ, ಅಲ್ಲಿಗೆ 10 raised to 9 ಆಯಿತು, 2 ಕ್ಯಾನ್ಸಲ್, 6 volt per meter is the answer. ಓಕೆ, JW ಕ್ವಶನ್ ಭಾಳ ಸಿಂಪಲ್ ಆಗಿರ್ತಕ್ಕಂಥ. ಡ್ಯೂರಿಂಗ್ ದ ಪ್ರೊಪಗೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇನ್ ಎ ಮೀಡಿಯಂ, ಡ್ಯೂರಿಂಗ್ ದ ಪ್ರೊಪಗೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇನ್ ಎ ಮೀಡಿಯಂ, ಒಂದು ಮೀಡಿಯಂ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಪ್ರೊಪಗೇಷನ್ ಆಗಬೇಕಾದ್ರೆ both electric and magnetic energy densities are 0.
Electric energy density is double of magnetic energy density. Electric energy density is half the magnetic energy density. Electric energy density is equal to the magnetic energy density. Look here, U is equal to ಅದಕ್ಕೆ ನಾವು ಮ್ಯಾಗ್ನೆಟಿಕ್ ಎನರ್ಜಿ ಡೆನ್ಸಿಟಿ ಹೋದರೆ U is equal to half into epsilon naught E naught square ಅಂತ ಫಾರ್ಮುಲಾ. ಅದು U is equal to half mu naught into P naught square. ಇದು ಮ್ಯಾಗ್ನೆಟಿಕ್ ಎನರ್ಜಿ ಡೆನ್ಸಿಟಿ, ಇದು ಎಲೆಕ್ಟ್ರಿಕ್ ಎನರ್ಜಿ ಡೆನ್ಸಿಟಿ. ಇದು ಯಾಕಂದ್ರೆ ಸಣ್ಣ ಚಾಪ್ಟರ್ ಆಗಿರೋದ್ರಿಂದ ಯಾವುದೇ ಡೆರಿವೇಷನ್ಸ್ಗಳಿಲ್ಲ, ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಇವೆರಡು ಈಕ್ವಲ್ ಆಗಿದ್ದಾಗ ಈಕ್ವಲ್ ಆಗಬೇಕು ಅಂತ ಹೇಳ್ತಾರೆ. ಇವೆರಡು ಈಕ್ವಲ್ ಆಗಿದ್ದಾಗ ಮಾತ್ರ ಪ್ರೊಪಗೇಷನ್ ಆಗಬೇಕಾದ್ರೆ ಇವೆರಡು ಈಕ್ವಲ್ ಆಗಿರಬೇಕು. ಎಲೆಕ್ಟ್ರಿಕ್ ಡೆನ್ಸಿಟಿ ಮತ್ತು ಮ್ಯಾಗ್ನೆಟಿಕ್ ಡೆನ್ಸಿಟಿ ಎರಡು ಈಕ್ವಲ್ ಆದಾಗ ಮಾತ್ರ ಏನಾಗುತ್ತೆ ಅಂದರೆ ಪ್ರೊಪಗೇಷನ್ ಆಫ್ ಮೀಡಿಯಂ ಡ್ಯೂರಿಂಗ್ ದ ಪ್ರೊಪಗೇಷನ್. ಯಾವಾಗ ಪ್ರೊಪಗೇಷನ್ ಆಗುತ್ತೆ ಅಂತಂದರೆ ಇವೆರಡು ಈಕ್ವಲ್ ಆಗಿದ್ದಾಗ. ಇದು JEE ಕ್ವಶನ್. ಇನ್ನೊಂದು JEE ಕ್ವಶನ್ ಅದೇ ವರ್ಷ ಕೇಳಿದ್ದು, ಹೇಳಕ್ಕೆ ಬರಲ್ಲ ಏನು ಮಾಡ್ತಾರೆ ಅಂತ. ಚಾಪ್ ಸಣ್ಣದಾದ್ರು ಕೀರ್ತಿ ಚಿಕ್ಕದಾದ್ರು, ಮೂರು ಚಿಕ್ಕದಾದ್ರು ಕೀರ್ತಿ ಜಾಸ್ತಿ ಅಂತಾರಲ್ಲ ಹಾಗೆ. ಚಾಪ್ ಚಾನ್ಸ್ ಸಣ್ಣ ಇರ್ಬೋದು, ಬಟ್ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಭಾಳ ಕ್ವಶನ್ಸ್ ಬರುತ್ತೆ. ಮ್ಯಾಚ್ ಲೀಸ್ಟ್ ಒನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟೈಪ್ಸ್ ಕೊಟ್ಟಿದ್ದಾರೆ. ಇನ್ಫ್ರಾರೆಡ್ ವೇವ್ಸ್, ರೇಡಿಯೋಸ್, ಎಕ್ಸೆಸ್, ಅಲ್ಟ್ರಾವೈಲೆಟ್ ಕೊಟ್ಟಿದ್ದಾರೆ. ಈ ಕಡೆಗೆ ಅಪ್ಲಿಕೇಶನ್ಸ್ ಟು ಟ್ರೀಟ್ಮೆಂಟ್ ಮಸ್ಕ್ಯುಲರ್ ಸ್ಟ್ರೈನ್, ಫಾರ್ ಬ್ರಾಡ್ಕಾಸ್ಟಿಂಗ್, ಟು ಡಿಟೆಕ್ಟಿಂಗ್ ಫ್ರ್ಯಾಕ್ಚರ್ ಆಫ್ ಬೋನ್ಸ್, ಅಬ್ಸಾರ್ಬ್ಡ್ ಬೈ ಓಝೋನ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ಅಂತ ಕೊಟ್ಟರು. ಇಲ್ಲಿ ಕೆಳಗಡೆ ABCD ಅಂತ ಕೊಟ್ಟು ಎಗೆ ಇದು ಫಾಲೋಯಿಂಗ್ ಮ್ಯಾಚ್ ಮಾಡೋದು, ಬಿಗೆ, ಸಿಗೆ, ಡಿಗೆ ಹೀಗೆ ಬರ್ತಾ ಹೋಗೋದು. ಓಕೆ, ಈಗ ಬನ್ನಿ. ಈಗ ಫಸ್ಟ್ ಇದು ಎಗೆ ಬರೋಣ. ಎ ಇದು ಇನ್ಫ್ರಾರೆಡ್ ವೇವ್ಸ್ ಯಾವುದಕ್ಕೆ ಯೂಸ್ ಮಾಡ್ತಾರೆ? ಟ್ರೀಟ್ಮೆಂಟ್ ಆಫ್ ಮಸ್ಕ್ಯುಲರ್ ಸ್ಟ್ರೈನ್. ರೇಡಿಯೋಸು ಕಮ್ಯುನಿಕೇಷನ್ ಸಿಸ್ಟಮ್ ಯೂಸ್ ಮಾಡ್ತಾರೆ, ಬ್ರಾಡ್ಕಾಸ್ಟಿಂಗ್. ಎಕ್ಸ್ರೇಸು ಫ್ರ್ಯಾಕ್ಚರ್ ಆಫ್ ಬೋನ್ಸ್, ಕರೆಕ್ಟ್. ಅಲ್ಟ್ರಾವೈಲೆಟು ಓಝೋನ್ ಲೇಯರ್, ಅಂದರೆ ಇದಕ್ಕೆ ಸಮ ಆಗಿದೆ ಅಂತ ಅರ್ಥ. ಹಾಗಿದ್ರೆ ನೋಡೋಣ ಯಾವುದಕ್ಕೆ ಯಾವ ಸಮ ಆಗಿದೆ. ಎಗೆ 1, ಬಿಗೆ 2, ಸಿಗೆ 3, ಡಿಗೆ 4, ಅಂದರೆ ಇದೇ ಕರೆಕ್ಟ್. ಎ ಈಸ್ ದ ಕರೆಕ್ಟ್ ಆನ್ಸರ್. ಇದು JEE ಎಕ್ಸಾಮಲ್ಲೇ ಕೇಳಿರ್ತಕ್ಕಂಥ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ದ ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇನ್ ವ್ಯಾಕ್ಯೂಮ್ ಡಿಪೆಂಡ್ಸ್ ಅಪಾನ್ ದ ಸೋರ್ಸ್ ಆಫ್ ರೇಡಿಯೇಷನ್. ಎಸ್, ದ ಸ್ಪೀಡ್ ಆಫ್ ಇದು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. In vacuum depends upon the source of radiation, speed of electromagnetic waves. Increases we move from gamma rays to radio waves. Decrease as move from gamma rays to radio waves is same for all of them, none of the above ಅಂತ ಕೇಳಿದ್ರು. ನಮ್ಮ ಕೇಸ್ ಇದೆ ಆಲ್ರೆಡಿ ಹೇಳಿದ್ದೀನಿ. ಎಲ್ಲ ಸ್ಪೆಕ್ಟ್ರಮ್, ಎಲ್ಲ ಗಾಮಾ ರೇಸಿಂದ ರೇಡಿಯೋ ವೇವ್ಸ್ವರೆಗೂ ಒಂದೇ ವೆಲಾಸಿಟಿ ಇರುತ್ತೆ, ಒಂದೇ ಸ್ಪೀಡ್ ಇರುತ್ತೆ. ಹಾಗಾಗಿ ಈ ಸೇಮ್ ಫಾರ್ ಆಲ್ ಆಫ್ ದೆಮ್. ಸ್ಪೆಕ್ಟ್ರಮ್ ಆಫ್ ಸನ್ಲೈಟ್ ಈಸ್ ಎ ಎಕ್ಸಾಂಪಲ್ ಆಫ್ ಸ್ಪೆಕ್ಟ್ರಮ್ ಆಫ್ ಸನ್ಲೈಟ್. ಸೂರ್ಯನ ಬರ್ತಕ್ಕಂಥ ಬೆಳಕಲ್ಲಿ ಇರ್ತಕ್ಕಂಥ ಸ್ಪೆಕ್ಟ್ರಮ್ ಯಾವುದಕ್ಕೆ ಎಕ್ಸಾಂಪಲ್? ಕಂಟಿನ್ಯೂಯಸ್ ಅಬ್ಸರ್ವೇಷನ್ ಸ್ಪೆಕ್ಟ್ರಾ, ಬ್ಯಾಂಡ್ ಎಮಿಷನ್ ಸ್ಪೆಕ್ಟ್ರಾ, ಲೈನ್ ಅಬ್ಸರ್ವೇಷನ್ ಸ್ಪೆಕ್ಟ್ರಾ ಆ್ಯಂಡ್ ಕಂಟಿನ್ಯೂಸ್ ಎಮಿಷನ್ ಸ್ಪೆಕ್ಟ್ರಾ ಅಂತ ಕೇಳಿದ್ದಾರೆ. ಎಸ್, ನೋಕೆ ಸಂದಿನ ಮಧ್ಯಭಾಗ ಕೋರ್ ಪೋರ್ಷನ್ಸ್ ನಾವೇನು ಕರಿತೀವಿ ಅಂದರೆ ಫೋಟೋಸ್ಪಿಯರ್ ಅಂತ ಕರಿತೀವಿ. ಅರ್ಥಾಯ್ತು ಹೇಳ್ತಿದ್ದು. ಔಟರ್ ಸ್ಪಿಯರ್ ಬರುತ್ತೆ. ಈ ಔಟರ್ ಸ್ಪಿಯರ್ ಏನಾಗಿರುತ್ತೆ? ಇನ್ನರ್ಟ್, ಇಲ್ಲಿ ಗ್ಯಾಸ್ ಇರುತ್ತೆ, ಇದರೊಳಗಡೆ ಗ್ಯಾಸ್ ಇರುತ್ತೆ. ಇಲ್ಲಿಂದ ಇಲ್ಲಿಂದ ಎನರ್ಜಿ ರೇಡಿಯೇಟ್ ಆಗುತ್ತೆ ಫೋಟೋಸ್ಪಿಯರಿಂದ. ನಮ್ಮದು ಅರ್ಪಾಸ್ಪಿಯರ್ ನಾವು ಇಲ್ಲೆಲ್ಲೋ ಇದ್ದೀವಿ, ಇದು ಅರ್ಥ ಅಂತ ಅನ್ಕೊಳ್ಳೋಣ. ಇಲ್ಲಿಂದ ರೇಡಿಯೇಷನ್ ಬರಬೇಕಾದ್ರೆ ಏನಾಗುತ್ತೆ ಅಂದರೆ ಬರುತ್ತೆ ರೇಡಿಯೇಷನ್. ಈ ಔಟರ್ ಲೇಯರಲ್ಲಿ, ಔಟರ್ ಸ್ಪಿಯರಲ್ಲಿ ಈ ಇನರ್ಟ್ ಇಲ್ಲಿರ್ತಕ್ಕಂಥ ಗ್ಯಾಸ್ ಮಾಲಿಕ್ಯೂಲ್ಸ್ಗಳು ಇಲ್ಲಿ ಬರ್ತಕ್ಕಂಥ ರೇಡಿಯೇಷನ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ಕೆಲವೊಂದು ವೇವ್ಲೆಂಥನ್ನು ಅಬ್ಸರ್ವ್ ಮಾಡ್ಕೊಂಡು ನಮ್ಗೆ ಇಲ್ಲಿ ಬರುತ್ತೆ. ಹಾಗೆ ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ತಾರೆ. ಅರ್ಥಾಯ್ತು ಹೇಳ್ತಿದ್ದು. ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅಬ್ಸರ್ಷನ್ ಸ್ಪೆಕ್ಟ್ರಮ್ ಬರುತ್ತೆ. ಅಂದರೆ ಇವೆರಡು ಇದು ಬರಬೇಕು. ಇಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಅಥವಾ ಆಟಮ್ಸ್ಗಳು ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ದಟ್ ಈಸ್ ಕಾಲ್ಡ್ ಆಸ್ ಲೈನ್ ಅಬ್ಸರ್ಪ್ಷನ್ ಸ್ಪೆಕ್ಟ್ರಾ ಬರುತ್ತೆ. ಯಾಕೆ ಗೊತ್ತು ನಿಮಗೆ? ಆಟಮ್ ಚಾಪ್ಟರ್ಲಿ ಆಟಮಿಕ್ ಸ್ಪೆಕ್ಟ್ರಾ ಅಂತ ಓದ್ತೀವಿ. ಆರಿಜಿನ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್, ಬಿಕಾಸ್ the atom, the electrons absorb energy and move on to higher altitude, higher energy level,
Once again come back to ground state, it emits the photons, and for different photons have a different frequency, therefore it gives line spectra ಅಂತ ಕರಿತೀವಿ. ಇಲ್ಲಿ ಆಟಮ್ಸ್ಗಳು ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಇದು ಲೈನ್ ಸ್ಪೆಕ್ಟ್ರಾನೇ. ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಅದೇನಾಗುತ್ತೆ ಅಂದರೆ ಲೈನ್ ಆಪರೇಷನ್ ಸ್ಪೆಕ್ಟ್ರಾ ಅಂತ ಕರಿತೀವಿ. ಎಸ್, a plane of electromagnetic wave of frequency 20 MHz travels through a space x direction. The electric field vector of certain point in the space is 6 voltmeter. What is the magnetic field vector at that point ಅಂತ ಕೇಳಿದ್ರು. ಆಯ್ತು ಹೇಳ್ತಿರೋದು. ಎಸ್, ಇಲ್ಲಿ ನಮಗೆ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿದರೆ ಈ ಫ್ರೀಕ್ವೆನ್ಸಿ ಅವಶ್ಯಕತೆ ಬೀಳೋದೇ ಇಲ್ಲ. 20 MHz ಸುಮ್ಮನೆ ಕೊಟ್ಟಿದ್ದಾರೆ ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ. ನಮಗೆ ಬೇಕಾಗಿದ್ದು ಇಷ್ಟೇ, C is equal to E by B, then B is equal to E divided by C ಅಷ್ಟೇ ಬೇಕಾಗಿರೋದು. ಕೊಟ್ಟಿದ್ದಾರೆ 6 divided by 3 into 10 raised to 8, that is 2 into 10 raised to minus 8. 2 into 10 raised to minus 8. ಈಗ minus 8 ಮಾಡ್ಕೊಳ್ಳೋದು, 3 ಅಲ್ಲ minus 8. 2 into 10 raised to minus 8 ಆಗಿರುತ್ತೆ. ಹೀಗೆ ನಾವು ಇದರಲ್ಲಿ ಯಾವುದೇ ಮ್ಯಾಥಮೆಟಿಕಲ್ ಇಕ್ವೇಷನ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ಸಾಧ್ಯವಾದಷ್ಟು ಕಾನ್ಸೆಪ್ಚುವಲ್ ಕ್ವಶನ್ಸ್ಗಳು ಜಾಸ್ತಿ ಕೇಳೋದ್ರಿಂದ ಅಂಥವ್ರನ್ನ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಬೇರೆ ಬೇರೆ ಎಕ್ಸಾಮಲ್ಲಿ ಯಾವ ಥರ ಕಾನ್ಸೆಪ್ಚುವಲ್ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಅನ್ನೋದನ್ನು ಇದನ್ನು ತೋರಿಸ್ತೀನಿ. ಎಲ್ಲ ಸಣ್ಣ ಪುಟ್ಟ ಇಂಥ ಪ್ರಾಬ್ಲಮ್ಗಳು ಬರ್ತವೆ, ಅವು ಈಸಿಯಾಗಿರ್ತವೆ. ಹಾಗಾಗಿ ನಾವು ಈಸಿಯಾಗಿ ಈ ಚಾಪ್ಟರ್ ಮೇಲೆ ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಹಾಗಾಗಿ ಸುಲಭವಾಗಿ ನಾವಿಲ್ಲಿ ಆನ್ಸರ್ಸನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಸ್ಯಾಂಪಲ್ ಆಫ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ಬೋದು. Okay, discuss next class.